ಮನುಷ್ಯ ಮಾಡಿದಂಥ ದುಡ್ಡು, ಮನುಷ್ಯ ಬೆಳೆದಂಥ ಬೆಳೆ, ಮನುಷ್ಯ ಕಟ್ಟಿದಂಥ ಕಾಲುವೆ, ಇದೆಲ್ಲದರಿಂದ ಮನುಷ್ಯನೇ ನಿತ್ಯ ಕಷ್ಟವನ್ನು ಅನುಭವಿಸುತ್ತಿದ್ದಾನೆ. ಅದರಲ್ಲೂ ಬೆಂಗಳೂರಿಗರು ಪೊಲ್ಯೂಷನ್, ಕಲುಷಿತ ನೀರು, ಇದೀಗ ತಿನ್ನುವಂಥ ತರಕಾರಿಯಿಂದಾನೂ ಕಂಟಕವನ್ನು ಎದುರಿಸುವಂತಾಗಿದೆ. HN ವ್ಯಾಲಿ ನೀರಿನಿಂದ ಬೆಳೆದಂಥ ಯಾವುದೇ ತರಕಾರಿಯನ್ನ ತಿಂದರೂ ಆಸ್ಪತ್ರೆಗೆ ಗೆಸ್ಟ್ ಆಗಿ ಹೋಗೋದು ಪಕ್ಕಾ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. HN ವ್ಯಾಲಿ ನೀರಿನಿಂದ ಬೆಳೆದ ತರಕಾರಿ ತಿಂದ್ರೆ ಹುಷಾರ್. ಸೊಪ್ಪು ತರಕಾರಿ ಸೇವನೆ ಮಾಡಿದ್ರೆ ಆಸ್ಪತ್ರೆ ಪಾಲಾಗೋದು ಪಕ್ಕಾ. ಆಹಾ, ಈ ತರಕಾರಿ ಸೊಪ್ಪುಗಳು ಎಷ್ಟೊಂದು ಫ್ರೆಶ್ ಆಗಿದೆ ಅಂತ ನೀವೇನಾದ್ರೂ ಹಿಂದೆ ಮುಂದೆ ನೋಡದೆ ಕೊಂಡೊಯ್ದು ಬಳಸಿದ್ರೆ ನಿಮ್ಮ ಆರೋಗ್ಯ ಹಾಳಾಗೋದು ಗ್ಯಾರಂಟಿ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರೋ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹೆಬ್ಬಾಳ, ನಾಗವಾರ ಕೆರೆಗಳ ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಪೈಪ್ಲೈನ್ ಮೂಲಕ ನೂರಾರು ಕೆರೆಗಳಿಗೆ ಹರಿಸಲಾಗ್ತಾ ಇದೆ. HN ವ್ಯಾಲಿ ನೀರು ಮನುಷ್ಯರು ಅಲ್ಲ, ದನ ಕರುಗಳು ಕುಡಿಯಲು ಯೋಗ್ಯವಲ್ಲ ಅನ್ನೋ ಆಘಾತಕಾರಿ ವಿಚಾರ ಹೊರಬಿದ್ದಿದೆ. HN ವ್ಯಾಲಿ ಕಲುಷಿತ ಅಂತೇಳಿರೋ ಸರ್ಕಾರ ನೇರವಾಗಿ ಯಾವುದೇ ಕಾರಣಕ್ಕೂ ಕುಡಿಯಲಿಕ್ಕಾಗಲಿ ಬೆಳೆಗಳಿಗೆ ಹರಿಸುವುದಕ್ಕಾಗಲಿ ಬಳಸುವಂತಿಲ್ಲ. ಕೇವಲ ಅಂತರ್ಜಲ ವೃದ್ಧಿಗೆ ಮಾತ್ರ ಅಂತ ಜಲಸಂಪನ್ಮೂಲ ಇಲಾಖೆ ಹೇಳಿತ್ತು. ಆದ್ರೆ ಅಂತರ್ಜಲ ಸೇರಿರೋ HN ವ್ಯಾಲಿ ನೀರು ಕಲುಷಿತಗೊಂಡಿದ್ದು ಬೋರ್ವೆಲ್ಗಳ ಮೂಲಕ ಇಲ್ಲಿನ ರೈತರು ಬೆಳೆದು ಬೆಂಗಳೂರಿನ ಮಾರುಕಟ್ಟೆಗೆ ಹಾಕ್ತಿದ್ದಾರೆ. ಇದರಲ್ಲಿ ಈ HN ವ್ಯಾಲಿ ಯೋಜನೆಯಲ್ಲಿ ಇವತ್ತು ಏನು 5 ತಾಲೂಕುಗಳಿದಾವೆ, ಇದು ಬೆರಳೆಣಿಕೆಯಷ್ಟು ಕೆರೆಗಳನ್ನೇ ತುಂಬಿಸಿದ್ರು ಅದು ಅಂತರ್ಜಲಕ್ಕೆ ಎಲ್ಲಿ ಹೋಗ್ತದೆ ಅಂದ್ರೆ ಆಕ್ವಿಫರ್ಸ್ಗೇನು ಗಡಿಗಳಿಲ್ಲ, ಕಾಂಪೌಂಡ್ ಇರೋದಿಲ್ಲ ಒಳಗಡೆ. ಅದು ಯಾವ ಕಡೆಗೆ ಬೇಕಾದ್ರೂ ಹರ್ಕೊಂಡು ಹೋಗ್ಬೋದು. ಈ ಹರ್ಕೊಂಡು ಹೋಗುವಾಗ ಈ ಕುಡಿಯುವ ನೀರಿಗೆ ಅದು ಸೇರಿ ಅನೇಕ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳನ್ನು ತರ್ತದೆ ಅಂತ ಹೇಳಿ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಹೇಳ್ತಾ ಇದ್ದಾವೆ. ಅದ್ರ ಕಡೆಗೆ ನೋಡಿ, ಅದರಿಂದ ಕಿಡ್ನಿ ಹೋಗುತ್ತೆ, ಕ್ಯಾನ್ಸರ್ ಬರುತ್ತೆ. ಇನ್ನು ಅಂತರ್ಜಲದಲ್ಲಿ ಹೆಬ್ಬಾಳ, ನಾಗವಾರ ಕೆರೆ ರಾಸಾಯನಿಕ ತ್ಯಾಜ್ಯ ನೀರು ಬೆರೆತು ಹೋಗಿರುವ ಶಂಕೆ ವ್ಯಕ್ತವಾಗಿದ್ದು, ನೀರಾವರಿ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಯಕರು ಇದುವರೆಗೂ ತುಟಿ ಬಿಚ್ಚಿಲ್ಲ. ಈ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿದ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. 2 ಹಂತದಲ್ಲಿ ಶುದ್ಧೀಕರಣದ ನೀರು ನಮ್ಮ ಕ್ಷೇತ್ರಕ್ಕೆ ಬೇಡವೇ ಬೇಡ ಎಂದ ನೆಲಮಂಗಲ ಶಾಸಕ ಶ್ರೀನಿವಾಸ್ ಅಧಿವೇಶನದಲ್ಲಿ ಹೇಳಿದ್ದು, ಇದಕ್ಕೆ ದೊಡ್ಡಬಳ್ಳಾಪುರದ ಶಾಸಕ ಧೀರಜ್ ಮುನಿರಾಜು ಕೂಡ ದನಿಗೂಡಿಸಿದ್ದಾರೆ. ಯಾವಾಗ ನಿವೃತ್ತ ನ್ಯಾಯಾಧೀಶರು, ಆಮೇಲೆ ಕೆಲವೊಬ್ರು ಯಾರೋ ವೈದ್ಯರು ರಾಜಕಾರಣ ಪ್ರವೇಶ ಮಾಡಿಬಿಟ್ಟವ್ರೆ, ಅವ್ರು ಬಂದ್ಬಿಟ್ಟು ಭವಿಷ್ಯದಲ್ಲಿ ತೊಂದರೆ ಅಂತಾರೆ. ಇದೆಲ್ಲ ದಿಕ್ ತಪ್ಪಿಸೋದ್ರಿಂದ ನನ್ನ ಕ್ಷೇತ್ರದ ಜನಕ್ಕೆ ಗೊಂದಲ ಆಗಿದೆ, ನನ್ನ ಕ್ಷೇತ್ರದ ಜನಕ್ಕೆ ಅನುಮಾನ ಬಂದಿದೆ. ಹಾಗಾಗಿ 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡಬೇಕು. 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಾದ್ರೆ 2ನೇ ಹಂತದ ಟ್ರೀಟ್ಮೆಂಟ್ಗೆ ಎಲ್ಲಿ ಬೇಡಿಕೆ ಇದೆಯೋ ಅಲ್ಲಿಗೆ ನೀರು ಕೊಟ್ಟು ನನ್ನ ಕ್ಷೇತ್ರಕ್ಕೆ 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡೋದಾದ್ರೆ ಕೊಡ್ಲಿ. ಈ ಬಗ್ಗೆ ಚುನಾವಣೆಗೂ ಮುನ್ನ 3ನೇ ಹಂತದ ಶುದ್ಧೀಕರಣ ಬಗ್ಗೆ ಹೋರಾಟದಲ್ಲಿ ಭಾಗಿಯಾಗಿ ಮಾತನಾಡಿದ್ದ ಸಚಿವ MC ಸುಧಾಕರ್, ಚುನಾವಣೆಯಲ್ಲಿ ಗೆದ್ದು ಸಚಿವರಾದ ಮೇಲೆ 3ನೇ ಹಂತದ ಶುದ್ಧೀಕರಣದ ವಿರುದ್ಧ ಮಾತನಾಡುತ್ತಿದ್ದಾರೆ. HN ವ್ಯಾಲಿ ನೀರು ಅಂತರ್ಜಲದಲ್ಲಿ ನೇರವಾಗಿ ಮಿಶ್ರಣವಾಗುತ್ತಿದೆ. ದನಕರುಗಳು ಈ ನೀರನ್ನ ನೇರವಾಗಿ ಸೇವನೆ ಮಾಡುತ್ತಿವೆ. ದನಕರುಗಳಿಂದ ಬರುವ ಹಾಲು ಇಡೀ ರಾಜ್ಯಕ್ಕೆ ರಫ್ತು ಮಾಡಲಾಗ್ತಿದೆ. ರಾಜ್ಯದ 5 ಜಿಲ್ಲೆಗಳಲ್ಲಿ 68.44% ಅಂತರ್ಜಲ ವಿಪರೀತ ಬಳಕೆಯಾಗ್ತಿರೋ ಆತಂಕ ವ್ಯಕ್ತವಾಗುತ್ತಿದೆ. ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ ಬಯಲು ಸೀಮೆ ಜಿಲ್ಲೆಗಳ ಜನರ ಪರಿಸ್ಥಿತಿ. ಮೊದಲು ನೀರಿಲ್ಲದೆ ಪರದಾಡುತ್ತಿದ್ರು, ಈಗ ನೀರನ್ನ ಬಳಸುವಂತಿಲ್ಲ ಅನ್ನೋ ಆತಂಕ ಈ ಭಾಗದ ಜನರದ್ದಾಗಿದೆ. ಇದಕ್ಕೆ ಪರಿಹಾರ ಏನು ಅನ್ನೋದಾದ್ರೆ HN ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಆಗ್ಬೇಕು. 3ನೇ ಹಂತದ ಶುದ್ಧೀಕರಣ ಆಗಲಿಲ್ಲ ಅಂದ್ರೆ ಚಿಕ್ಕಬಳ್ಳಾಪುರ, ಬೆಂಗಳೂರು ಜನರ ಆರೋಗ್ಯಕ್ಕೆ ಹಾನಿಯಾಗುವುದಂತೂ ಗ್ಯಾರಂಟಿ. ಸುರೇಶ್ ಗುಡಿಬಂಡೆ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.